ನಂಗೆ ಗೊತ್ತಿಲ್ಲ. ಅಂದರೆ ಆ್ಯಕ್ಚುಲಿ ನಂಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ. ಇವಾಗ ನಾನು ಗೊತ್ತಿರೋ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು. ಸೊ ನೀವು ಕೇಳಿದ್ದು ಅವ್ರೇನು ಹೇಳಿದ್ದಾರೆ ಅಥವಾ ಇಲ್ಲೇನು ಆಗಿದೆ, ಯಾವ ಸಿನಿಮಾ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಡೆಫಿನೆಟ್ಲಿ ನನಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ನನ್ನ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಇಲ್ಲ, ಸದ್ಯಕ್ಕೆ ಕನ್ನಡ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀನಿ. ಹಾಂ, ಇಲ್ಲ ಪ್ರೊಡಕ್ಷನ್ ಅಷ್ಟೇ. ನನಗೆ ಅದು ಬ್ಲಿಂಕ್ ಅಂತೇಳಿ ಸಿನಿಮಾ ಮಾಡಿದ್ದಾರೆ ನಮ್ಮ ಶ್ರೀನಿಧಿ. ನಾ ಬ್ಲಿಂಕ್ ಸಿನಿಮಾ ನೋಡಿದ್ದೆ, ನಂಗೆ ಭಾಳ ಇಷ್ಟ ಆಗಿತ್ತು. ಯಾರು ಹುಡುಗ ಅಂತ ಅವನು ಶ್ರೀನಿಧಿ ಬಂದು ಕತೆ ಹೇಳಿದಾಗ ನನಗೆ ಇಷ್ಟು ಹೆಂಗೆ ಹುಡುಗ, ಆಮೇಲೆ ಅವ್ನು ಭಾಳ ಚೆನ್ನಾಗಿ ಹೇಳ್ದ ನನ್ನ ಕತೆ. ಇಲ್ಲ ಇದು ಮಾಡಬೇಕು ಅಂಥೇಳಿ ಮಾಡಿದ. ಅಂದರೆ ಬ್ಲಿಂಕ್ ಆದಮೇಲೆ ಮತ್ತೆ ಎಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಇಲ್ಲ ಏನೋ ಮಾಡ್ತಾಯಿದ್ದೀವಿ, ಕತೆ ಬರಿತಾಯಿದ್ದೀವಿ ಅಂತ ನೋಡಿ. ಹಂಗೆ ಒಂದು ಸಿನಿಮಾ ಚೆನ್ನಾಗಾದಾಗ ಐ ಥಿಂಕ್ ಆ ಡೈರೆಕ್ಟರ್ಗಳನ್ನ ಪ್ರೊಡಕ್ಷನ್ ಹೌಸಸ್ ಪಿಕ್ ಮಾಡಬೇಕು, ಅವ್ರಿಗೆ ಕೆಲಸ ಮಾಡಿಸ್ಬೇಕು. ಇಲ್ಲ ಅದು ಅದೇನಾಗ್ತಿತ್ತು, ಈ ನಮ್ಮ ಇಲ್ಲೆಲ್ಲಿ ಪವಿತ್ರ ಅಂದರೆ ಈ ಸ್ಕೂಲ್ಗಳು ಶುರುವಾಗೋ ಟೈಮಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್ ಬರುತ್ತೆ. ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು. ಸೊ ಆ ಥರದ್ದು ಇದಕ್ಕೆ ಅಂತಲೇ ಅದನ್ನು ಫಸ್ಟು ನಾನು, ಯಾಕಂದರೆ ಕಟ್ತಾಯಿದ್ವಿ, ಯಾರೋ ಬರೋರು, ಸೊ ಹಿಂಗೆ ಯಾರ ಮೂಲಕನೋ, ಈಗ ಇವ್ರ ಮೂಲಕ ಅಥವಾ ನನ್ನ ಯಾರೋ ಸ್ನೇಹಿತರ ಮೂಲಕ, ಹಿಂಗೆ ಮೀಡಿಯಾದಲ್ಲಿ ಜರ್ನಲಿಸ್ಟ್ಗಳ ಮೂಲಕನೇ, ಸೊ ಹಿಂಗೆಲ್ಲ ಜಿನೈನ್ ಇದು ಬಂದಾಗ ಅವ್ರ ಫೀಸ್ಗಳನ್ನ ಅಂದರೆ ಅವ್ರು ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಯಾಕಂದರೆ ಐ ಬಿಲೀವ್ ಎಜುಕೇಷನ್ ಇದೆಯಲ್ಲ ಅದು ಭಾಳಷ್ಟು ಬದುಕುಗಳನ್ನ ಚೇಂಜ್ ಮಾಡುತ್ತೆ ಅಂತ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಇದು ಫಸ್ಟ್ ಜನ್ರೇಷನ್ ಎಜುಕೇಷನ್ ಯಾರಿಗಿದೆ, ನಮ್ಮ ತಂದೆಯವ್ರಿಗಿದೆ. ಅವರೆಲ್ಲ ಶಾಲೆ ಬಿಟ್ಟಿರೋರನ್ನ ಕರ್ಕೊಬಂದು ಸ್ಕೂಲಿಗೆ ಸೇರಿಸಿ ಅದೇನೋ ಆಗಿ ಇವತ್ತು ಅವರೆಲ್ಲ ಟೀಚರ್ಸ್ ಆಗಿ ಅವರು ನಮಗೆ ಎಜುಕೇಷನ್ ಕೊಟ್ಟಿರೋದಕ್ಕೆ ನಾವು ಇವತ್ತವರೆಗೂ ಇಲ್ಲಿವರೆಗೂ ಬಂದಿದ್ದೀವಲ್ವ. ಸೊ ಒಂದು ಮಗು ಯಾವುದೋ ಒಂದು ಭಾಳ ಚೆನ್ನಾಗಿ ಎಜುಕೇಟ್ ಆದರೆ ಅದೊಂದು ಇಡೀ ಫ್ಯಾಮಿಲಿದು ಇದೇ ಚೇಂಜ್ ಆಗುತ್ತಲ್ಲ. ಸೊ ಅದನ್ನು ಭಾಳ ಚೆನ್ನಾಗಿ ನಂಬ್ತೀನಿ. ಸೊ ಅದಕ್ಕೇ ನಮ್ಮ ಸ್ಕೂಲ್ನೂ ರೆಡಿ ಮಾಡಿಸಿದ್ದು ನಾನು ಊರಲ್ಲಿ, ಅಥವಾ ಮಕ್ಳುಗಳಿಗೆ ಫೀಸ್ ಕಟ್ಟೋದು ಇದೆಲ್ಲ ಅದು ಸಣ್ಣ ಪುಟ್ಟದ್ದು ನಡೀತಾ ಇರುತ್ತೆ. ಆ್ಯಂಡ್ ಅದನ್ನು ಐ ಡೋಂಟ್ ಥಿಂಕ್ ಹ್ಯಾವ್ ಟು ಅದನ್ನು ಒಂದು ಪ್ರೊಜೆಕ್ಟ್ ಮಾಡಬೇಕು, ಇದು ಆ ಥರನೂ ಇಲ್ಲ. ಅದು ನಮ್ಮ ಮದುವೆ ಟೈಮ್ ಆಗಿರೋದಕ್ಕೆ ಸ್ಕೂಲ್ದೊಂದು ಮುಂದಕ್ಕೆ ಬಂತು ಬಿಟ್ಟರೆ ಬೇರೆ ಕೆಲಸಗಳೇನು ನಡಿಬೇಕು ಅದು ನಡೀತಾ ಇರುತ್ತೆ. ಅದು ಅಂದರೆ ಕೆಲವೊಂದು ನಮ್ಮ ಕಂಟ್ರೋಲ್ ಇರಲ್ಲ. ಬಹಳಷ್ಟು ರೀಸನ್ಸ್ಗಳಿಗೆ ಏನಾಗುತ್ತೆ, ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾನು ಕೋಟಿ ಆದಮೇಲೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಉತ್ತರಾಖಂಡ ನಮ್ಮದು ಅದೇನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿದು ರಿಲೀಸ್ ಆಗಬೇಕಾಗಿತ್ತು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಹಾಗಾಗಿ ಬೇರೆ ಎಲ್ಲ ಶುರುವಾಗೋದು ಸ್ವಲ್ಪ ತಡ ಆಯಿತು. ಆ್ಯಂಡ್ ಉತ್ತರಾಖಂಡ ಡೆಫಿನೆಟ್ಲಿ ಮಾಡ್ತೀವಿ, ಅದು ಸದ್ಯಕ್ಕೆ ಆಗಿಲ್ಲ. ಬಟ್ ಶಿವಣ್ಣ ಜೊತೆನೂ ಮಾತಾಡಿದ್ದೀನಿ. ಆ್ಯಂಡ್ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅಂದರೆ ಸ್ವಲ್ಪ ಡಿಲೇ ಆಯ್ತಲ್ಲ, ಅದನ್ನು ರಿಫೈನ್ ಮಾಡಬೇಕು. ರಿಫೈನ್ ಮಾಡಿ ಅದನ್ನು ಭಾಳ ದೊಡ್ಡದಾಗಿ ಬೇರೆ ಥರ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲೋದ್ರೂ ಉತ್ತರಾಖಂಡದ ಬಗ್ಗೆನೇ ಕೇಳ್ತಾರೆ. ಡೆಫಿನೆಟ್ಲಿ ನಂದು ಈಗ ಶೂಟಿಂಗ್ಗಳು ನಡೀತಿದೆಯಲ್ಲ, ಇದು ಮುಗಿಸಿ ಉತ್ತರಾಖಂಡನ ಟೇಕ್ ಆಫ್ ಮಾಡ್ತೀವಿ. ಈಗಿನ ಕ್ಲೈಮೇಟಲ್ಲಿ ಪ್ರೊಡ್ಯೂಸರ್ ಆಗಿರೋದು ಯಾವ ಥರ ರಿಸ್ಕಿ ಅಂತ, ಬಿಕಾಸ್ ಒಂದೆರಡು ಎಕ್ಸಾಂಪಲ್ಸ್ ಬರ್ಬೋದು, ಸೂಪ್ರಮ್ಸು ಆ ಥರ ಎಲ್ಲರೂ ನೋಡ್ತಾರೆ. ಬಟ್ ಈವನ್ ಸ್ಟಾರ್ ಸಿನಿಮಾಗಳಿಗೇ ರೈಟ್ ಫ್ರಮ್ ಸ್ಯಾಟರ್ಡೇ ಫುಲ್ ದ ಕ್ರೌಡ್ ಇಸ್ ವೆರಿ ಡಿಫಿಕಲ್ಟ್. ಸೊ ಅಂಥದ್ರಲ್ಲಿ ಯು ಆರ್ ಇಂಟ್ರಡ್ಯೂಸಿಂಗ್ ನ್ಯೂ ನೇಮ್ಸ್ ಆ್ಯಂಡ್ ಅಂದರೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಆ್ಯಸ್ ಅ ಪ್ರೊಡ್ಯೂಸರ್. ಸೊ ಹೌ ಡಿಫಿಕಲ್ಟ್ ಇಟ್ ಇಸ್, ಅಂದರೆ ಇಫ್ ಯು ಇನ್ವೆಸ್ಟ್ ಮನಿ ಇನ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಎಷ್ಟು ಕಷ್ಟ ಇದೆ. ನಾನು ಹೇಳಿದ್ನಲ್ಲ, ಲಾಸ್ಟ್ ಪ್ರಾಜೆಕ್ಟು ನಮಗೆ ಅದು ಆ್ಯಕ್ಚುಲಿ ಪ್ರಾಪರಾಗಿ ಒಳ್ಳೆ ಏಟನೇ ಅದು. IPL ಟೈಮಲ್ಲಿ ರಿಲೀಸ್ ಮಾಡಿದ್ವಿ ಇದು ಎಲ್ಲ. ಆ್ಯಂಡ್ ಇವಾಗ ಮೊದಲು ಥರ ನಾನ್ ಥಿಯೇಟ್ರಿಕಲ್ಲೆಲ್ಲ ಇಲ್ಲ. ನಾವು ಅಂದರೆ ಈ ಪ್ರೊಡಕ್ಷನ್ ಹೌಸಿಂದ ಮಾಡಿದ್ರೆ OTT ಸೇಲ್ ಆಗಿಬಿಡುತ್ತೆ ಅಥವಾ TV ಸೇಲ್ ಆಗಿಬಿಡುತ್ತೆ, ಈ ಥರದ್ದು ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಟಿಮೇಟ್ಲಿ ಇಫ್ ಇಟ್ ವರ್ಕ್ಸ್ ಇನ್ ಥಿಯೇಟರ್, ಅಲ್ಲಿಗೂ ಥಿಯೇಟ್ರಲ್ಲಿ ಸಲ್ಲಿದ್ರೆ ಮಾತ್ರ ಬೇರೆ ಕಡೆ ಸಲ್ಲುತ್ತೆ. ಸೊ ಆ ಥರದ ವ್ಯವಸ್ಥೆ ಇರೋದು. ಆ್ಯಂಡ್ ಥಿಯೇಟ್ರಿಗೇ ಸಿನಿಮಾ ಮಾಡಬೇಕು.
ಹಾಗಂತ ನಾವು ಪ್ರಯತ್ನನೇ ನಿಲ್ಲಿಸ್ಬಿಡೋಕ್ಕೂ ಆಗಲ್ಲಲ್ಲ. ಎಲ್ಲೋ ಒಂದು ಕಡೆ ಆ ರಿಸ್ಕ್ ಇದ್ದೇ ಇರುತ್ತೆ. ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದಾಗಷ್ಟೇ ಪ್ರೇಕ್ಷಕ ಕೂಡ ಒಂದು ನಂಬಿಕೆ ಇಟ್ಟು ಅವನು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಅಷ್ಟೇ. ಆ್ಯಂಡ್ ಅದೇನೋ ಒಂದು ಒಳ್ಳೆ ಕಥೆ ಹೇಳಿದಾಗ ಅದೇನೋ ಒಂದು ಆಗುತ್ತೆ ಅನ್ನೋ ಒಂದು ಹುಚ್ಚು ಅದು. ಸರ್